40 ವಿದ್ಯಾರ್ಥಿಗಳ ಸರಾಸರಿ ಅಂಕ 30. ಆ ಸರಾಸರಿಗೆ ಇನ್ನೊಬ್ಬ ವಿದ್ಯಾರ್ಥಿ ಅಂಕಗಳನ್ನು ಕೂಡಿಸಿದಾಗ ಹೆಚ್ಚಾಗುತ್ತದೆ. ಹಾಗಾದರೆ ಆ ಇನ್ನೊಬ್ಬ ವಿದ್ಯಾರ್ಥಿಯ ಅಂಕ ಎಷ್ಟು ಅಂತೇಳಿ ಇಲ್ಲಿ ಕ್ವಶನ್ಸ್ನ ಕೇಳಿದಾನೆ. ಹಾಗಾದರೆ ಇದನ್ನು ನಾವು ಏನು ಮಾಡೋಕಪ್ಪ ಅಂತಂದಾಗ ಇಲ್ಲಿ ಸಾಕಷ್ಟು ಜನರು ಈಗ ಎಷ್ಟು ಜನ ಅದಾರ ಅವರು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ? 40 ಜನ ವಿದ್ಯಾರ್ಥಿಗಳಿದ್ದಾರೆ. 40 ಜನ ವಿದ್ಯಾರ್ಥಿಗಳಿದ್ದಾರೆ. ಸರಾಸರಿ ಎಷ್ಟಪ್ಪ ಅಂತಂದಾಗ 30 ಅಂತ ಮಾಡ್ತೀವಿ ನಾವು. ಸರಾಸರಿ ಅಂದ್ರೆ ಪ್ರತಿಯೊಬ್ಬರದು ಅಂದಾಗ 4 ಮೂರಲೆ ಎಷ್ಟು ರೀ? 12. ಇದೊಂದು 0 ಇದೊಂದು 0 2 0 ಇದಾವೆ 1200. ಹಾಗಾದರೆ 40 ವಿದ್ಯಾರ್ಥಿಗಳ ಸರಾಸರಿ ಅಂಕ 30 ಆದರೆ ಅವರು ಟೋಟಲ್ ಅಂಕಗಳು ಎಷ್ಟಾಗಿರ್ತವಪ್ಪ ಅಂತಂದಾಗ 1200 ಅಂಕಗಳಾಗಿರ್ತವೆ. ಇಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ಅಂಕಗಳನ್ನು ಕೂಡಿಸಿದಾಗ ಸರಾಸರಿ ಹೆಚ್ಚಾಗುತ್ತದೆ ಅಂತ ಕ್ವಶನ್ಸ್ನ ಕೊಟ್ಟಾರೆ. ಈಗ 40 ಜನ ವಿದ್ಯಾರ್ಥಿಗಳು, ಇನ್ನೊಬ್ಬ ವಿದ್ಯಾರ್ಥಿ ಅಂದಾಗ ಎಷ್ಟಾಗ್ತದೆ? 41 ಆಗ್ತದೆ. ಸರಾಸರಿ ಅಂಕ ಸರಾಸರಿ 1 ಹೆಚ್ಚಾಗ್ತದೆ ಅಥವಾ ಹೆಚ್ಚಾಗುತ್ತದೆ ಅಂತ ಕೊಟ್ಟ ನಾವು. ಇವು ಒಬ್ಬ ಒಂದಿದ್ದಾನೆ ಅಂದರೆ 30 ಇದ್ದಿದ್ದು 31 ಮಾಡ್ಕೋಬೇಕು. ಈಗ ನಾವು ಮಾಡ್ಕೊಂಡು ಗುಣಿಸ್ರಿ. ಹಾಗಾದರೆ 41 ಇಂಟು 31 ಮಲ್ಟಿಪ್ಲಿಕೇಷನ್ಸ್ನ ಮಾಡ್ರಿ ಎಷ್ಟು ಬರ್ತದಪ್ಪ ಅಂದಾಗ 1271 ಬರ್ತದೆ. 1200 ಎಷ್ಟು ಬರ್ತದೆ? 71 ಬರ್ತದೆ. ಹಾಗಾದರೆ ಇದರ ಎರಡರ ನಡುವಿನ ವ್ಯತ್ಯಾಸ 1271ರಾಗ 1200 ಕಳೆದ್ರೆ ಎಷ್ಟು ಬರ್ತದೆ? 71 ಉಳಿತದೆ. ಹಾಗಾದರೆ ಆ ಇನ್ನೊಬ್ಬ ವಿದ್ಯಾರ್ಥಿ ಅಂಕ ಎಷ್ಟಾಗಿರ್ತದಪ್ಪ ಅಂದಾಗ 71 ಆಗಿರ್ತದೆ. ಇರ್ಲಿಕ್ಕಪ್ಪ ಅಂದಾಗ ನೀವೇನು ಮಾಡಬೇಕಪ್ಪ ಅಂದ್ರೆ ಸಿಂಪಲ್ ಆಗಿನೂ ಕೂಡ ಸರ್ 40 ವಿದ್ಯಾರ್ಥಿಗಳ ಸರಾಸರಿ ಅಂಕ ಎಷ್ಟು ಕೊಟ್ಟಿದ್ದಾನೆ? 30 ಕೊಟ್ಟನ. ಸರಾಸರಿ ಅಂದ್ರೆ ಎಲ್ಲರದು ಇದ್ರ 30 ಫಿಕ್ಸ್ ಬರ್ಕೋಬೇಕು. ಟೋಟಲ್ ವಿದ್ಯಾರ್ಥಿಗಳು ಎಷ್ಟಿದ್ರು? 40 ಇದ್ರು. ಒಬ್ಬ ಹೆಚ್ಚಿಗೆ ಆಗಿದ್ದಾನೆ ಅಂತ ಹೇಳಿದಾರಲ್ಲ, ಹೆಚ್ಚಾದಂಥ ವಿದ್ಯಾರ್ಥಿಗಳ ಸಂಖ್ಯೆ ಒಬ್ಬ ಅದನ್ನ 41 ಕೂಡಿಸ್ಬೇಕಿದ್ದಾನೆ. ಎರಡು ಕೂಡಿಸಿದಾಗ ಎಷ್ಟು ಹಾಕೋದ? 71 ಹಾಕದ. ಇದು ಸಿಂಪಲ್ ವೇದಾಗೂ ಕೂಡ ಅಪ್ಲೈ ಆಗ್ತದೆ. ಇದನ್ನು ಕೂಡ ನೀವು ಅಪ್ಲೈನ ಮಾಡ್ಕೋಬೋದು. ಹಾಗಾದ್ರೆ ಇನ್ನೊಬ್ಬ ವಿದ್ಯಾರ್ಥಿ ಅಂಕ ಮೊದಲು ಸರಾಸರಿ ಅಂಕಗಳನ್ನು ಫಸ್ಟ್ ಕೂಡಿಸ್ಕೋಬೇಕು. ಎಷ್ಟು ವಿದ್ಯಾರ್ಥಿಗಳು ಇರ್ತಾರ ಜೊತೆಗೆ ಹೆಚ್ಚಾದ ವಿದ್ಯಾರ್ಥಿಗಳು ಬಂದಿರ್ತಾರಲ್ಲ ಅವ್ರನ್ನೂ ಕೂಡ ಕೂಡಿಸ್ಕೊಂಡಾಗ ನಮಗೆ ಇದು ಆನ್ಸರ್ ಸರಿ ಆಗ್ತದೆ. ಈ ಥರ ಟ್ರಿಕ್ಸ್ಗಳಿಗೋಸ್ಕರ ಪೇಜಸ್ನ ಫಾಲೋ ಮಾಡ್ಕೊಡ್ರಿ. ಸಾಕಷ್ಟು ಮಾಹಿತಿಗಳನ್ನ ಹೇಳ್ತಿರ್ತೀನಿ. ಧನ್ಯವಾದಗಳು ರೀ.